ಒಂಥರ ಆರಾಮ್ ಅನ್ಸುತ್ತೆ, ರಕ್ತ ಕರೆಕ್ಟಾಗಿ ಸಂಚಾರ ಆಗುತ್ತೆ. ಈ ಚೇರ್ ಮೇಲೆ ಕೂತಿದ್ರೆ ಕಾಲಿಂದ ಸಂಚಾರ ಆಗಲ್ಲ. ನೆಕ್ಸ್ಟ್ ಕ್ಲಾಸಿನ ಚೇರ್ ಕ್ಯಾನ್ಸಲ್ ಸರ್, ಇರ್ಬೇಕು ಸರ್. ನೆಕ್ಸ್ಟ್ ಕ್ಲಾಸಿನ ಚೇರ್ ಕ್ಯಾನ್ಸಲ್. ಚೇರ್ ಮಾಡ್ಕೊಂಡು ಒಂದಿನ ಅನ್ನದಾನ ಮಾಡ್ಬಿಡೋಣ. 4 ಚೇರ್ ಮಾತ್ರ ಹೇಳೋಣ. 4 ಜನ ಏನು ಅನ್ಕೋತಾರೆ ಅಂತಾರೆ, ಅವ್ರು ಮಾತ್ರ ಕೂರ್ಸೋಣ. 4 ಜನ ಇದ್ದೇ ಇರ್ತಾರೆ. ನೀವು ಕೂತ್ಕೊಳ್ಳಿ ಚೇರ್ ಬೇಕೇ ಬೇಕಾದ್ರೆ ಕೂತ್ಕೊಳ್ಳಿ. ಪಾಪ ಕೆಲವ್ರಿಗೆ ಆಗಲ್ಲ, ರಾಡ್ ಆಗಿರ್ತಾರೆ, ಕಬ್ಬಣ ಆಗಿರ್ತಾರೆ. ಒಂದು ಓದ್ ಜನ್ಮದ ಕಾಯಿಲೆ ಈ ಜನ್ಮ ಬಂದ್ಬಿಟ್ಟಿರ್ತಾರೆ. ಇನ್ನ ಕೆಲವರಿಗೆ ನೆಕ್ಸ್ಟ್ ಜನ್ಮ ಬರೋದು ಈ ಜನ್ಮದಲ್ಲೇ ಬಂದಿದೆ. ನೀವೆಲ್ಲ ಈ ಚೇರ್ ಒಂದು ಕಡೆಗೆ ಸರ್ ಇಲ್ಲಿ ಹಾಗೆ ಹಿಂಗಾಗಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಮಾಡಿ ರಕ್ತ ಹಿಂಗೆ ಹೋಗಿ ಬರ್ತದೆ. ನೀವು ಕುತ್ಕೊಳ್ಳಿ. ಇದೆಲ್ಲ ಯಾವುದೇ ವ್ಯವಸಾಯಿ ಮರ ಇದೆ, ಎದೊಳಿ ಮೇಲೆ ಎದೊಳಿ. ನಿಮ್ಮ ಹೆಸರೇನು? ಹಾಂ, ನೀವೇ ವ್ಯವಸಾಯಿ? ಹಾಂ, ಅಗ್ರಿಕಲ್ಚರಿ ಹೇಳಿ ಸರ್, ಬೇಗ ರನ್ ಕ್ವಿಕ್ಲಿ. ಏನು ಮಾಡಿದ್ರೆ ಜೀವನದಲ್ಲಿ ಫಾಸ್ಟ್ ಮಾಡಬೇಕು, ಫಾಸ್ಟೆಸ್ಟಾಗಿ ಮಾಡಬೇಕು, ಡಿಫ್ರೆಂಟಾಗಿ ಮಾಡಬೇಕು. ಎ ಪ್ಲೇಸ್ ಫಾರ್ ಎವ್ರಿಥಿಂಗ್, ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ ಕರಿತೀವಿ. ನೀವು ಬದನೆಕಾಯಿ ಇಡೋದು, ಈರುಳ್ಳಿ ಇಟ್ಬಿಟ್ಟು, ಜೀರಿಗೆ ಇಡೋದು, ಮೆಣಸು ಇಟ್ಬಿಟ್ಟು ಕೆಲವ್ರು ಮಾಡ್ತಾರೆ. ಇದನ್ನೆಲ್ಲ ಎತ್ತಿ ಹಿಂದೆ ಒಂದು ಕಡೆ ಚೇರ್ಗಳೆಲ್ಲ ಏನು ಚೇರ್ ಕಾಣಬಾರ್ದು. ಓಕೆ, ಎ ಪ್ಲೇಸ್ ಫಾರ್ ಎವ್ರಿಥಿಂಗ್, ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್. ಒಂದು ವಸ್ತುವಿಗಾಗಿ ಒಂದು ಸ್ಥಳ, ಆ ಸ್ಥಳದಲ್ಲಿ ಆ ವಸ್ತು. ಕೆಲವರು ನನ್ನ ಮೊಬೈಲಲ್ಲಿ ಆಫೀಸ್ಗೆ ಹೋಗೋ ಟೈಮಿಗೆ ಹುಡುಕ್ತಾರೆ. ನನ್ನ ಮೊಬೈಲಲ್ಲಿ, ನನ್ನ ಪರ್ಸ್ನಲ್ಲಿ, ನನ್ನ ಬ್ಯಾಗಲ್ಲಿ, ನನ್ನ ವ್ಯಾನಿಟಿ ಬ್ಯಾಗಲ್ಲಿ, ನನ್ನ ಚಿನ್ನದ ಚೈನಲ್ಲಿ. ಹಂಗೆಲ್ಲ ಚಿನ್ನದ ಚೈನ್ಗೆ ಒಂದು ಜಾಗ, ಮೊಬೈಲ್ಗೆ ಒಂದು ಜಾಗ, ದುಡ್ಡು ಇಡಕ್ಕೆ ಒಂದು ಜಾಗ, ಕನ್ನಡ ಇಡಕ್ಕೆ ಒಂದು ಜಾಗ. ನನ್ನ ಪರೀಕ್ಷೆಯಲ್ಲಿ ಟೀಚರ್ಗಳು ಕೆಲವರು ಮಕ್ಕಳು ಕೇಳ್ತಾ ಇರ್ತಾರೆ, 2 ಅಕೌಂಟ್ ಇದೆ ನಮ್ಮ ಜೀವನದಲ್ಲಿ. ಒಂದು ಮೇಡಮ್ ಮಗ, ಮೇಡಮ್ ಎಲ್ಲಿ ಕೆಲಸ ಮಾಡೋದು? ಸ್ಕೂಲಲ್ಲಿ. ಸೂಪರ್. ಇವಾಗ ಮೇಡಮ್ ನಾನು ಸ್ಕೂಲ್ಗೆ ಹೋಗ್ಬೇಕಪ್ಪ, ಸ್ವಲ್ಪ ಸ್ಯಾರಿ ಸ್ವಲ್ಪ ಐರನ್ ಮಾಡಿ ಇಟ್ಬಿಡು ಅಂತ ಇದ್ದಾರೆ. ಅವ್ರ ಮಗ ಐರನ್ ಮಾಡಿಕೊಡ್ತಿದ್ದಾರೆ. ಸ್ವಲ್ಪ ನನ್ನ ಸ್ಪೆಕ್ಸ್ ಎಲ್ಲ ಇಟ್ಟಿದ್ದಪ್ಪ, ತಂದು ಮಾಡಿಬಿಡು, ಕಾರಲ್ಲಿ ಇಟ್ಬಿಡು ಅಂತ ಇದ್ದಾರೆ. ಕಾರು ಓಕೆ ಓಕೆ ಮಾಡಿ ಇಡ್ತಿದ್ದಾರೆ. ಸ್ವಲ್ಪ ನನಗೆ ಇವತ್ತು ಯಾವುದೋ ಕಾನ್ಫರೆನ್ಸ್ ಇದೆ, ಮೀಟಿಂಗ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ. ಎಲ್ಲರಿಗೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಮೀಟಿಂಗ್ ಇದೆ. ನಿಮ್ಮ ಮಗನ ಹೆಸರೇನು? ಮಗಳು ಹೆಸರೇನು? ರೀತಿ. ಇವತ್ತು ನಾನು ಅಡುಗೆ ಮಾಡೋಕ್ಕಾಗಲ್ಲ, ನೀನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನನಗೂ ಪ್ಯಾಕ್ ಮಾಡಿಬಿಟ್ಟು ಕಾರಲ್ಲಿ ಇಟ್ಬಿಡು ಅಥವಾ ಬೈಕಲ್ಲಿ ಇಟ್ಬಿಡು ಅಥವಾ ಬಸ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಪ್ರೀತಿ ಪರ್ಸು ರೆಡಿ ಮಾಡಿದ್ರು, ಆಯಿತು ಮಮ್ಮಿ ಆಯಿತು ಮಮ್ಮಿ ಅಂತ. ಕನ್ನಡಿಂದ ರೆಡಿ ಮಾಡಿದ್ರು, ಆಯಿತು ಮಮ್ಮಿ ನಾನು ಮಾಡ್ತೀನಿ ಮಮ್ಮಿ, ಆಯ್ತು ಮಮ್ಮಿ ಸೂಪರ್ ಹೇಳಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟರು. ಸೂಪರಾಗಿ ಇವರು ಕಾಲೇಜ್ ಕೂತ್ಕೊಂಡು. ಸರ್ ನಿಮ್ಮ ಮಗ ಹೆಸರು ಸಿದ್ಧಾರ್ಥ. ನೀವೇನು ಕೆಲಸ ಮಾಡ್ತೀರಿ? ನೀವೇನು ಕೆಲಸ ಮಾಡ್ತೀರ? ಆರ್ಕಿಟೆಕ್ಟ್. ಹೌದು. ಇವತ್ತು ಕ್ಲೈಂಟ್ಸ್ ಬರ್ತಾರಪ್ಪ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡು. ನೀನೇ ಎದಗಳು 4 ಗಂಟೆಗೆ ಅಲಾರಾಮ್ ಇಟ್ಟು ಹೋಗ್ಬೇಕು. 4 ಗಂಟೆಗೆ ಕ್ಲೈಂಟ್ಸ್ ಬರ್ತಾರೆ, ಆರ್ಕಿಟೆಕ್ಟ್ ಎಲ್ಲ ಮಾಡಬೇಕು, ಎಬ್ಬಿಸ್ಬಿಡು ಅಂತ ಅವ್ರ ಮಗಂಗೆ ಹೇಳ್ತಾ ಇದ್ದಾರೆ. ಹೋಗ ನಿನ್ನ ಕೆಲಸ ಇದು ಮಾಡ್ತಾರೆ, ನನಗೆ ಕೇಳ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೀಟ್ರು ಇವತ್ತು ಕೆಟ್ಟೋಗ್ಬಿಟ್ಟೈತೆ. ಅದು ಹೊಸದು ಒಂದು ಕಾಯಿಲೆ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಬಿಡ್ತೀಯಾ, ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ನಿನ್ನ ಕೆಲಸ ನೀನು ಮಾಡ್ಕೊ, ನನಗೆ ಯಾಕೆ ಹೇಳ್ತೀಯಾ, ಹೋಗಪ್ಪ ಅಂತ ಹೇಳ್ತಿದ್ದೆ. ಸ್ವಲ್ಪ ಆರ್ಕಿಟೆಕ್ಟು ಸ್ವಲ್ಪ ಇದಿತ್ತು, ನಿನ್ನ ಮಾರ್ಕರ್ ಸ್ವಲ್ಪ ಸ್ಕೆಚ್ ಪೆನ್ ಕೊಡಪ್ಪ, ನೋಟ್ಬುಕ್ ತಗೋ. ನನಗೇನು ತಲೆ ಕೆಡಿಸ್ಬೇಡ, ಮನೆ ಬಿಟ್ಟು ಹೊಟ್ಟಾಗ್ಬಿಡ್ತೀನಿ ಅಷ್ಟೇ, ನಿನ್ನ ಕೆಲಸ ನೀನು ಮಾಡ್ಕೋ, ನನಗೇನು ಹೇಳ್ತಾ ಇದೆಯಾ ಅಂತ ಹೇಳ್ತಿದ್ದೆ. ಅಂದರೆ ಮೇಡಮು ಆಲ್ರೆಡಿ ಕೊಟ್ಟು ಇಟ್ಟಿದ್ದಾರೆ ಅಕೌಂಟು. ಅವ್ರ ಮಗಳು ಏನೇನು ಕೇಳಿದ್ರು ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಕೆಲಸ ಮಾಡಿದ್ದಾರೆ. ಈ ಅಕೌಂಟಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇದೆ. ಫೆಡ್ರಲ್ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ಗೆ ಹೋಗ್ಬಿಟ್ಟು ದುಡ್ಡೇ ಇಟ್ಟಿಲ್ಲ ಕೊಡಿ ಅಂದರೆ, ಇದಕ್ಕೆ ಎಮೋಷನಲ್ ರಿಲೇಷನ್ಶಿಪ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದರೊಳಗೆ ದುಡ್ಡು ಇಡಬೇಕು. ಇದೇ ಒಂದಿನ ಕ್ಲಾಸ್ ಇದೆ ನಮಗೆ. ಅಂದರೆ ಫ್ಯಾಮಿಲಿ ಸರಿ ಇಲ್ಲ ಅಂದರೆ ಏನು ಸರಿ ಮಾಡೋಕ್ಕಾಗಲ್ಲ. ಅದೊಂದು ಪಿಲ್ಲರ್ ಇದ್ದಂಗೆ. ಎಮೋಷನಲ್
ನೀನು ಎಷ್ಟೇ ಕೋಟಿ ದುಡ್ತಿರೋ ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅವ್ವ ನಿಮ್ಮ ಹೆಂಡತಿ ಮಕ್ಕಳು ನಿಮ್ದು ಏನು ರಿಲೇಷನ್ಸ್ ಇದೆಯೋ ಅವರೆಲ್ಲ ಬಾಕ್ಲಾಕೊಂಡ್ರೆ ನೆಮ್ಮದಿ ಎಷ್ಟು ದುಡಿದಿರೋ ಎಷ್ಟು ಅಲ್ವಾ? ಅದೇ ನೀನು ಏನು ದುಡಿಬೇಡ, ಸುಮ್ಮನೆ ಒಂದು ಸ್ವಲ್ಪ ಒಂದು 100 rupees ಮಾತ್ರ ದುಡ್ಕೊಂಡು ಹೋಗಿರೋ ಅದರೊಳಗೆ ನಿಮ್ಗೆ ಏನಾಗುತ್ತೆ, ಬಜ್ಜಿ ಬೋಂಡ ಟೀ ಕಾಫಿ ಕೊಟ್ಟು ನಿಮ್ಗೆ ಹೇಳ್ಕೊತಾ ಇದ್ದಾರೆ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಬಿಡಿಸ್ದಲ್ಲ ಇದ್ರು ಅಲ್ವಾ? ಅದಕ್ಕೆ ಎಮೋಷನಲ್ ರಿಲೇಷನ್ಶಿಪ್ ಅಕೌಂಟು ಓಪನ್ ಮಾಡಿಕೊಂಡು ಅದರೊಳಗೆ ಜಾಸ್ತಿ ಅಕೌಂಟ್ ದುಡ್ಡು ಇಟ್ಟಿದ್ರೆ ಬರ್ತದೆ. ಇನ್ನು ದುಡ್ಡೇ ಇಟ್ಟಿಲ್ಲ ತಗೊಂಡ ಪಾಸ್ಪೋರ್ಟ್ ದುಡ್ಡು ಕೊಡೋದ್ರೆ ಸರ್ ಎಕ್ಸಾಂಪಲ್ ಕೊಟ್ಟಿದ್ದು ಸೀರಿಯಸ್ ಆಗಿ ಬರ್ಬೋದಾಗಿದೆ. ಹೋಗ್ಬಿಟ್ಟು ನನ್ನ ಮಗನ ರೆಡಿ ಮಾಡ್ತೀನಿ ಅಂತ ನನ್ನ ಮಗ ಏನು ಮಾಡ್ತಾರೆ ರೆಡಿ ಮಾಡ್ತಾರೆ, ನೀವು ಸೀರಿಯಸ್ ಆಗಿ ಬರ್ಕೊಬಿಟ್ಟು ಹಂಗೇನ ಸರ್? ನಿಜವಾಗೂ ಹಾಗೆ ಇದೆ ಅಂದರೆ ನೀವು ಸ್ವಲ್ಪ ಹಂಗೆ ಮಾಡಿದ್ದು ನಮ್ದು ಮಿಸ್ಟೇಕ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಪ್ಲೀಸ್ ಎಂಜಾಯ್ ಬೈ ಓನ್ಲಿ ಇಯರ್ಸ್ ಇಸ್ ಅನ್ಫೇರ್ ಟು ಟೆಲ್ ಟು ಎವರಿಬಡಿ ಐ ಹ್ಯಾವ್ ನೋ ಫಿಯರ್ ಅಂತ ಸ್ವಾಮಿ ಹೇಳ್ತಾರೆ. ಈ ಪ್ರಪಂಚದಲ್ಲಿರೋ ಎಲ್ಲ ಆತ್ಮಗಳು ಮೋಕ್ಷ ಹೊಂದವರೆಗೂ ನನ್ನ ಆತ್ಮ ಮೋಕ್ಷ ಹೊಂದಲ್ಲ ಅಂತ ವಿವೇಕಾನಂದ ಸ್ವಾಮಿಗಳು ಹೇಳ್ತಾರೆ. ನನ್ನ ವಿಚಾರಗಳು ಎಲ್ಲರ ವಿದ್ಯುತ್ ಶಕ್ತಿ ಇದ್ದಂತೆ ಎಲ್ಲರ ಮೆದುಳಿನಲ್ಲಿ ತೂರಿಕೊಂಡು ಹೋಗ್ತವೆ ಅಂತ ಸ್ವಾಮಿ ಹೇಳ್ತಾರೆ ವಿವೇಕಾನಂದ. ನನಗೆ ಯಾರ್ಯಾರು ಬೇಕಂದ್ರೆ ಕಬ್ಬಿಣಂತ ಮಾಂಸಖಂಡ, ಉಕ್ಕಿದಂತ ನರಮಂಡಲ, ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಸಕ್ತಿ ಇರುವ, ಅಗತ್ಯ ಬಿದ್ದರೆ ಕಡದೆ ನಾಳೆ ಕೇಳಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬಲ್ಲ ಕೆಚ್ಚಿದ ಯುವಕ ಯುವತಿಯರು ಬೇಕಂತ ಹೇಳ್ತಾರೆ ವಿವೇಕಾನಂದ. ನುಡಿಗಳು ಯಾವ ಥರ ಅಂದರೆ ಬೆಂಕಿಗೆ ಕಿಡಿತಾರೆ ಮಾತಾಡ್ತಾ ಇರ್ತಾರೆ. ಊಟ ಮಾಡೋ ಟೈಮ್ ಆಗೋಯ್ತು, ನೀವು ಕ್ವಶನ್ ಕೇಳಿಲ್ಲ, ನಾನು ನಾಯಿ ಥರ ಹಿಂಗೆ ಹೊಗಳ್ತಾನೆ ಇದ್ದೀನಿ, ನಿಮ್ಮ ಒಳಗಡೆ ಹೋಗ್ತದೋ ಬಿಡ್ತದೋ ಗೊತ್ತಿಲ್ಲ, ನಾನು ಬೇರೆ ದೂರ್ತಾ ಇದ್ದೀನಿ. ಅದಕ್ಕೆ ಕ್ವಶನ್ ಆನ್ಸರ್ ಕೇಳಿ. ಓಕೆ, ಜೋರಾಗಿ ಕ್ಲಾಪ್ ಮಾಡಿ. ಟೈಮ್ ಆಗುತ್ತೆ, 20 ನಿಮಿಷ ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದ್ದೆ. 12 ಗಂಟೆ 20 ಮಿನಿಟ್ಸ್ ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದ್ದೆ. ಎಕ್ಸ್ಟ್ರಾ ಪೀಸ್ ಕೊಡ್ತೀರಾ? ನಾನು ಏನು ಮಾಡೋದು ತಗೊಂಡು ಅನ್ನದಾನ ಮಾಡ್ತೀನಿ, ಗಿಡ ನೆಡ್ತೀನಿ. ಒಳ್ಳೆಯವರೆಗೆ ದುಡ್ಡು ಕೊಟ್ಟು ವಿರೂಪಾಕ್ಷ ಸರ್ ಕೊಟ್ಬಿಟ್ರೆ ಏನು ಮಾಡ್ಬೋದಪ್ಪ, ಇನ್ನೊಂದು ಸೆಂಟರ್ ಮಾಡ್ಬೋದು. ಎಲ್ಲರೂ 1 ಲಕ್ಷ ಕೊಟ್ಬಿಟ್ರೆ ಏನು ಮಾಡ್ತೀರಾ? ಇನ್ನೊಂದು ಧ್ಯಾನ ಮಂದಿರ ಕಟ್ತೀರಾ, ಇಲ್ಲ ಬಾರ್ ಅಂಗಡಿ ಇಡ್ತೀರಾ? ಜೋರ ಕ್ಲಾಸ್. ಇನ್ನೊಂದು ಧ್ಯಾನ ಮಂದಿರ, ಇನ್ನೊಂದು ಪಿರಮಿಡ್ ದಂಧಿ ಬಂದ್ಬೇಕಪ್ಪ. ಹಿಂದೆಗಡೆ ನೋಡ್ರೆ ಭಯ ಆಗೋಯ್ತು ನನಗೆ. ಹುಡುಗರು ಕಾರ್ ನಿಲ್ಸ್ತೀನಿ, ಏನೇ ಇದು ಅಂದ್ರೆ 25 ಬಿಲ್ಡಿಂಗ್ 25 ಫ್ಲೋರ್ ಇದೆ ಅಂತ ಹೇಳಿದ್ರು. ಏನಪ್ಪ ತಲೆ ಕೆಟ್ಟಿತ್ತು. ನಾವು ಹೇಳ್ಕೊಡ್ತಾ ಇದ್ದೀವಿ ಕಬ್ಬಿಣ ಸಿಮೆಂಟನ್ನು ಎಲ್ಲ ತೆಗೆದಾಯ್ತು ಅಂತೇಳಿ ಲಾಸ್ಟ್ 2 ಬಂದ್ಬಿಟ್ಟಿದ್ದೀವಿ ನೋಡಿ. ಇಲ್ಲಿ ನಡ್ಕೊಂಡು ಬಂದಾಯ್ತು, ನೆಕ್ಸ್ಟ್ ಕೆಳಗಡೆ ಬಿದ್ದೈತೀವಿ. ಲಾಸ್ಟ್ ಸ್ಟೆಪ್ಪು ಬಿಟ್ಟರೆ ಕೆಳಗೆ ಬಿದ್ದೈತೀವಿ. ಈಗ ಹಿಂದಕ್ಕೆ ಹೋಗ್ಬೇಕು, ಬ್ಯಾಕ್ ಟು ನೇಚರ್, ಬ್ಯಾಕ್ ಟು ವಿಲೇಜ್. ನಾನು ಇರೋ ಮನೆ ಸಗಣಿನೇ ದಾಸೋದು, ಹಸು ಇಟ್ಕೊಂಡಿದ್ದೀನಿ. 36,000 ರೂಪಾಯಿ ಕಟ್ಟಿರೋದು ಗರಿ. ಅದು ನಮ್ಮ ಫ್ರೆಂಡ್ ಬೇಡ ಅಂತಂದು ಇಟ್ಟಿಗೆ ಮಣ್ಣು ಇಟ್ಕೊಂಡು ಕಟ್ಕೊಟ್ಟಿದ್ರು. ಸುಬ್ರಹ್ಮಣ್ಯ ಸ್ವಾಮಿ ಬಂದಿದ್ದಾರೆ, ಒಂದು ನೈಟ್ ಇದ್ರು. ಒಡಗರ ಆಶ್ರಮ ಕರ್ಕೊಂಡು ಹೋಗಿದ್ದೆ. ಅವಾಗ ಅವ್ರಿಗೆ ಕಾಲ ಬಂದು ಬಂದಿಟ್ಟಿದ್ರು. ಸಿಂಪಲ್ ಆಗಿ ಲೀವ್ ಮಾಡೋಕ್ಕಾಗುತ್ತಾ? ಹೈ ಥಿಂಕಿಂಗ್ ಮಾಡೋಕ್ಕಾಗುತ್ತಾ? ನೆಕ್ಸ್ಟು ಭೂಮಿಯಿಂದ ನೀವು ಹಾಕೊಂಡಿದ್ದೀರಲ್ಲ ಮೇಡಮ್, ಎಂಗೇಜ್ಮೆಂಟ್ ಹಾಕೊಂಡು ಹೋಗ್ತಿರಲ್ಲ ರಿಂಗು, ಈ ರಿಂಗೆ, ಅದೊಂದು ರಿಂಗು ಹೊಸ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ 25 ಟನ್ ಮಣ್ಣು ಎತ್ತಬೇಕು ಭೂಮಿಯಿಂದ. ಎಷ್ಟು ಭೂಮಿ ತೊಗೊಂಡ್ಬಿಟ್ಟಿದ್ದೀವಿ. ಜ್ಞಾನಿಗಳೆಲ್ಲ ಈಗ ಒಂದು 2-3 ವರ್ಷ ಇರ್ಬೋದು ನಾವು ಭೂಮಿ ಅಂತ ನಾನು ಮೀಟ್ ಮಾಡಿರೋದು. 3 ವರ್ಷ ಇರ್ಬೋದು ಬಾ, ಏನು ದುಡಿಯೋಕೆ ಹೋಗ್ಬೇಡ, ಜನಗಳ ಹತ್ರ ತಗ್ಬಿಟ್ಟು ಹಂಗೆ ಅನ್ನದಾನ ಮಾಡ್ಬಿಡು, ಹಂಗೆ ಗಿಡಗಳು ನೆಡೆಸ್ಬಿಡು, ಹಂಗೆ ಸ್ವಲ್ಪ ಜ್ಞಾನಗಳು ಹೇಳ್ಕೊಟ್ಬಿಡು, ಬೇರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಲಾಕ್ ಆಗಿಬಿಟ್ಟಿದ್ದೀವಿ. ಮಾನ್ಸೂನ್ ಮರಗಳು ಬೀಸುತ್ತಾರಲ್ಲ, ಎಲ್ಲೋಯ್ತು ಸರ್ ಮಾನ್ಸೂನ್ ಮಾರುತಗಳು ಈ ತಿಂಗಳು? ಹಾಂ, ಇಲ್ಲಿ ಉಯ್ಬೇಕಾಗಿರೋ ಮನೆ ಟಿಬೇಟ್ ಕೊಂಡೋಯ್ತು. ಅಂದರೆ ಅಷ್ಟು ಮರಗಳನ್ನ ಕಳೆದ್ಬಿಟ್ಟಿದ್ದೀವಿ. ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಇದೆ. ಗಾಳಿ ಅವಾಗ ಹೋಯ್ತು. ನಮ್ಮ ಹತ್ರ R&D ಇದೆ. 100 ವರ್ಷದಿಂದ ಬರ್ತಾ ಇರೋ ಮಳೆ ಈಗೂ ಬರ್ತಾ ಇದೆ. ಹಾಗೆ ಮರಗಳಿಲ್ಲ ತಡೆದು ನಿಲ್ಸೋಕ್ಕೆ. ಹೋಗಿ ಸಮುದ್ರ ಬಿಡ್ತಾರೆ, ಸಮುದ್ರ ಮಟ್ಟ ಹೆಚ್ಚಾಗ್ತದೆ. ಕಟ್ಟೆ ಗ್ಲೋಬಲ್ ವಾರ್ಮಿಂಗ್, ವಾಲ್ಕನೋಸ್, ಆ್ಯಕ್ಚುಲಿ I did MSc ಜಾಗ್ರಫಿ. ಅದರಲ್ಲೇ MSc ಜಾಗ್ರಫಿ ಮಾಡಿದ್ರು. ಆಲ್ ಓವರ್ ಇಂಡಿಯಾ ಸುತ್ತಬೇಕು. ನಾವು 2 ತಿಂಗಳು ನಾಯಿ ಥರ ಸುತ್ತಬೇಕು. ಡೆಲ್ಲಿ, ರಾಜಸ್ಥಾನ, ಗುಜರಾತ್, ಹಿಮಾಲಯ ಪ್ರದೇಶ ಎಲ್ಲ ಹೋಗಿ ಜನ ಏನು ತಿಂತಾರೆ, ಏನು ಕುಡಿತಾರೆ ಎಲ್ಲ ಬರ್ಕೊಂಡು ಪ್ರಾಜೆಕ್ಟ್ ಮಾಡೋದು. ಅದಕ್ಕೆ ದೇಶ ಸುತ್ತಬೇಕು, ಕೋಸ ಓದಬೇಕಂತಾರೆ. ದೇಶ ಸುತ್ತಿದ್ರೇ ನಮ್ಗೆ ಜ್ಞಾನ ಬರೋದಿಲ್ಲ. ಸುತ್ತಣ ಎಲ್ಲರೂ ಹೋಗಿದ್ರಾ? ತರಬೇತಿ ಟೂರ್ಗೆ ಹೋಗಿದ್ರಾ? ಎಲ್ಲೇ ಕರ್ಕೊಂಡು ಹೋದ್ರೆ ಆಧ್ಯಾತ್ಮ ಪ್ಲೇಸೇ ಕರ್ಕೊಂಡು ಹೋಗೋದು. ಈ ಸಂಡೇ ಒಂದು 4-5 ಆಧ್ಯಾತ್ಮ ಪ್ಲೇಸ್ ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಮಂತು
18ರಿಂದ 26 ಫಸ್ಟ್ ನಮ್ಮ ಆಶ್ರಮ ಇದೆ 100 ವರ್ಷದಿಂದ 1 ಸೆಕೆಂಡ್ ಮಿಸ್ ಆಗದೆ 8 ಅವರ್ ತಪಸ್ ಮಾಡ್ತಾರೆ, 8 ಅವರ್ ವ್ಯವಸಾಯ ಮತ್ತು ಮೆಡಿಸಿನ್ ತಯಾರಿಸ್ತಾರೆ, 8 ಅವರ್ ರೆಸ್ಟ್ ಮಾಡ್ತಾರೆ. ಸಿದ್ಧ ಸಮಾಧಿ ಅಂತ 5 ಆಶ್ರಮ ಇದೆ. ಕೇರಳದಲ್ಲಿ 4, ತಮಿಳುನಾಡಲ್ಲಿ 2. ಹೆಡ್ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ 18 ಗದಿಗಳು ಮಾಡ್ತಾರೆ, ಅದನ್ನು ಕೇಳಿಸ್ಕೊಳ್ಬೋದು. ಅದಾದಮೇಲೆ ಪಳನಿ, ಅದರಲ್ಲಿ ಶ್ರೀರಂಗಮಲ್ಲಿ ರಾಮಾನುಜಾಚಾರ್ಯರ ದೇಹನ ಹಾಗೆ ಇಟ್ಟಿದ್ದಾರೆ ಜನರ ಮಾಡಿ. ಗಿರಿ ಬರಬೇಕು ಬೇಗ.